ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಇಲ್ಲಿ ನಾನು ಯಾರಿಗೆ ಬುದ್ಧಿವಾದ ಹೇಳಬೇಕು ಅನ್ನೋ ವಿವರ ಕೊಡ್ತೀರಾ? ಅದನ್ನ ನಾನು ಹೇಳ್ತೀನಿ. ನನ್ ಬಾಮ ಇದ್ದ ಒಬ್ಬ ಇದ್ದಾನೆ, ಸುಬ್ಬು ಅಂತ. ಗೊತ್ತಾಯ್ತು. ಬಾಮ ಇದ ಅಂದ್ರೆ ಅದೊಂದು ರೀತಿ ತಲೆನೋವು. ಹೌದು ಸ್ವಾಮಿಗಳೇ, ಬೈ ಒನ್ ಗೆಟ್ ಒನ್ ಫ್ರೀ ಸ್ಕೀಮಲ್ಲಿ ಅವನಿಗೆ ಮನೆಗೆ ಬಂದಾನೆ. ಅವನ ಹೆಸರು ಸುಬ್ಬು ಸುಬ್ರಹ್ಮಣ್ಯ ಅಂತ. ಪಕ್ಕದ ಮೇಲೆ ವೇದಾನ ಹುಡುಗಿದ್ದಾಳೆ. ಇಷ್ಟಾಯ್ತು ಸ್ವಾಮಿಗಳೇ. ಹೇಳ್ರಿ ನೀವು ಇನ್ನೊಂದ್ ತಲೆ. ಇವ್ರು ಸಿಂಗಲ್ ಪಾದಾನಂದ ಸ್ವಾಮಿಗಳು ಕಣ. ಒಂದು ಪಾದಕ್ಕೆ ಮಾತ್ರ ನಮಸ್ಕಾರ ಮಾಡಿಸ್ಕೊಳ್ಳೋದು. ಸ್ವಾಮಿಗಳೇ, ನಾನು ಹೇಳಿದ್ನಲ್ಲ ಸುಬ್ಬ, ಇವನೇ ಅದು. ಇವನ್ಗೆ ನೀವು ಬುದ್ಧಿ ಹೇಳ್ಬೇಕಾದ್ರೆ. ಸುಬ್ಬು ಅಲ್ಲ, ಸುಬ್ರಹ್ಮಣ್ಯ. ತಿಳಿಯಿತು ಸುಬ್ರಹ್ಮಣ್ಯ. ಈಗ ನಿನ್ನ ಮನಸ್ಸಿನಲ್ಲಿ ಏನಿದೆ, ಹೇಗಿದೆ ಅನ್ನೋದು ನನಗೆ ಅರ್ಥವಾಗಿದೆ. ನಾನು ನಿನಗೊಂದು 2 ಒಳ್ಳೆ ವಿಚಾರಗಳನ್ನ ಹೇಳ್ತೀನಿ. ನನ್ನ ಮಾತು ಕೇಳ್ತೀಯಾ? ಹೇಳ್ತೇನೆ, ಹೇಳ್ರಿ. ಅರ್ಥವಾಯ್ತೇನಾ? ಅರ್ಥ ಐತೆ. ಏನ್ ಹೇಳ್ದೆ ಹೇಳು? ನಾವು ಒಳ್ಳೇದನ್ನ ಅನುಸರಿಸ್ಬೇಕು. ಒಳ್ಳೆಯದನ್ನ ಗೌರವಿಸ್ಬೇಕು, ಒಳ್ಳೆಯದನ್ನ ಹಿಂಬಾಲಿಸ್ಬೇಕು. ಆಗ ನಿನಗೆ ಒಳ್ಳೆ ಮದುವೆ ಆಗುತ್ತೆ, ಒಳ್ಳೆ ಹೆಂಡತಿ ಸಿಗ್ತಾಳೆ. ಬರೋ ವರ್ಷ ನೀನು ಸುಖವಾಗಿ ಸಂಸಾರ ಮಾಡಬಹುದು. ಆಂಟಿ, ನೀವು ಮಾರ್ಕೆಟ್ಗೆ ಹೋದ್ರೆ ನಾನು ನಿಮ್ ಜೊತೆ ಬರ್ತೀನಿ. ನಂಗೆ ತುಂಬಾ ಕೆಲಸ ಇದೆ ಕಣೆ ವೇದ, ನೀನೇ ಹೋಗಿ ಬರ್ತೀಯಾ? ಸರಿ, ನಿಮ್ಗೆ ಏನಾದ್ರೂ ಬೇಕಾದ್ರೆ ಹೇಳಿ ತಂದ್ಕೊಡ್ತೀನಿ. 2 kg ಫ್ರೆಶ್ ತರಕಾರಿ ತಗೊಂಡ್ಬಂದ್ಬಿಡು. ಟೊಮೆಟೊ ಮಾತ್ರ ತರಬೇಡ, ಸುಬ್ಬು ಕತ್ತಿಂದ್ ಬಿಡ್ತಾನೆ. ವೇದವೃತ್ತಿ ಬೇಡಿ, ನಾನು ಹೋಗಣಿ. ಏ ಪಡವಲಕಾಯ, ನಿನ್ನೆ ಸ್ವಾಮಿಗಳು ಏನ್ ಹೇಳಿದ್ರ? ಒಳ್ಳೇದನ್ನ ಅನುಸರಿಸ್ಬೇಕು, ಒಳ್ಳೇದನ್ನ ಹಿಂಬಾಲಿಸ್ಬೇಕು. ವೇದವ್ರು ಒಳ್ಳೆಯವ್ರು ಹೌದಲ್ರಿ? ಹೌದು. ಅದಕ್ಕೆ ಅವ್ರನ್ನ ಬೆನ್ನತ್ತೇನೆ. ಅವ್ರಿಂದ ಹೋಗೋಣ. ಎಲ್ಲಿವರೆಗೂ ಹಿಂಬಾಲಿಸ್ತೀಯ? ನಾ ವೇದವ್ರ ಮದುವೆ ಆದ್ಮೇಲೆ ಹೋಗ್ಕಣಿ, ಆಮೇಲೆ ಬಿಟ್ಬಿಡ್ತೀನಿ. ಆಮೇಲೆ ಯಾಕೋ ಬಿಡ್ತೀಯ? ಮದುವೆ ಆದ್ಮೇಲೆ ಅವರು ನನ್ನ ಹಿಂದೆ ಬರ್ತಾರ. ಅಕ್ಕ, ಎದ್ದಿದ್ದೀನಿ. ಬೆಳಿಗ್ಗೆ ಬೆಳಿಗ್ಗೆ ಸುಪ್ರಭಾತ ಶುರು ಮಾಡ್ಬೇಡ್ವೆ? ಅಕ್ಕ, ಹುಲಿನಮ್ಮ, ಹಾವಮ್ಮ. ವೇದನ ಮನಸ್ಸಿನ ಕೆಳಗಡೆ ಯಾಕೆ ಮಲ್ಕೊಂಡಿದ್ಯಾ? ಇರಾ ನಿಮ್ಮ ಮಾಮನ್ ಕರೆಸ್ತೀನಿ. ಹೆಡ್ಫೋನ್ ಕೊಡೋ ಹೆಡ್ಡೆ ನಿಲ್ಸಿಲ್ಲ. ಏನೋ ಇದೆಲ್ಲ ಮಂಕುರಮ್ಮ. ಏ ಪರಮ, ರಾತ್ರಿ ಎಲ್ಲ ವೇದನ ಮಂಚದ ಕೆಳಗಡೆ ಮಲಗಿದಾನ? ಮಾಮ, ರಾತ್ರಿ ಅಲ್ಲ, ಬೆಳಿಗ್ಗೆ ಬಂದೆ. ವೇದವ್ರು ಮಲ್ಕೊಂಡಿದ್ರೆ ಅವ್ರನ್ನೇ ಕೆಲ್ಸದಂತೇಳಿ ಮಂಚದ ಕೆಳ ಮಕ್ಕೊಂಡೆ. ಏ ಪರಮ, ನೀನೇನೇ ಹೇಳ, ಪಡುವಲ್ಕಾದ ಅತಿ ಆಯ್ತು. ಇದೇ ರೀತಿ ಆದ್ರೆ ನನ್ ಕಲ್ ಸಹಿಸಕ್ ಆಗಲ್ಲ. ಪದೇ ಪದೇ ಯಾಕೆ ಇವ್ರ ಮನೆಗೆ ಬರ್ತೀಯಾ? ಫ್ರೇಮ್ ಅಲ್ಲಿ ಫೋಟೋ ಸಾಲಿಲ್ಲ ಅಂದ್ರೆ ಬೇರೆ ಫ್ರೇಮ್ ಹುಡುಕ್ಬೇಕು. ಅದೇ ಫ್ರೇಮ್ಗೆ ಫೋಟೋ ತುರ್ಸಕ್ ಹೋಗ್ಬಾರ್ದು, ಹರಿದೋಗ್ಬಿಡುತ್ತೆ. ಶಾಸ್ತ್ರಿಗಳು ಏನ್ ಹೇಳ್ಯಾರ? ಒಳ್ಳೆಯರಿಂದ ಹೋಗ್ಬೇಕಂದಾರ. ಅದಕ್ಕೆ ನಾವ್ ವೇದವ್ರಿಂದ ಹೋಗೇನಿ. ಇದೇ ತಪ್ಪನ? ವೇದವ್ರ ನಿಂತ್ಕೋರಿ. ಮತ್ತೆ ಬಂದೇನು? ಸ್ವಾಮಿಗಳು ಹೇಳ್ಯಾರ್ರಿ. ಹತ್ರ ಬಾ. ನನ್ ಕೈ ಹಿಡ್ಕೊ. ಈ ಮಾತು ನೀವ್ ಹೇಳಕತ್ತೀರಿ? ಹೌದು ಕಣೋ, ಇಲ್ಲಿ ಹೋಗ್ಬೇಕಾದ್ರೆ ಕೈ ಹಿಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ವಾ? ಪ್ರೀತಿಯಿಂದ ಮಾತಾಡ್ತು. ಕೈ ಬಿಡೋ, ಕೈ ಬಿಡೋ. ನನ್ನನ್ನೇ ಹಿಡ್ಕೊಂಡ್ರಿ? ನೋಡಿ ಸರ್, ಈ ಕುಳ್ಳ ನನ್ ಕೈ ಹಿಡ್ಕೊಂಡು ಎಳಿತಾನೆ. ಎಲ್ಲಾದ್ರೂ ನಾನು ಹಿಂದಿಂದಾನೆ ಬರ್ತಾನೆ. ಯಾಕೆ ನನ್ ಕಥೆ ಯಾರ ಹತ್ರ ಹೇಳ್ಕೊಳ್ಳಿರಿ? ಏನೋ ನಿನ್ ಕಷ್ಟ? ಈಕಿ ವೇದ ಅಂತ, ನನ್ನ ಹೆಸರು ಸೋಮು ಅಂತ. ಈಕಿ ನಮ್ಮ ಅತ್ತಿ ಮಗಳದ, ಈಕಿ ಬಾವಿ ಗಂಡ. ಓಹೋ, ಲವ್ ಸ್ಟೋರಿನಾ? ಇಲ್ಲ ಸರ್, ಇವ್ನು ಸುಳ್ಳು ಹೇಳ್ತಿದ್ದಾನೆ. ನೀ ಸುಮ್ನೆ ರಮ್ಮ. ಮುಂದಿನ ತಿಂಗಳ ನಮ್ಮಿಬ್ಬರು ಮದುವೆ ಐತಿ. ಈಗ ಇಂಥ ಟೈಮ್ನ ಹಿಂಗ್ ಮಾಡ್ತಾಳಲ್ಲ, ನೀವನ್ನ ಬುದ್ಧಿ ಹೇಳ್ರಿ. ಯಾಕಮ್ಮ ಲವ್ ಮಾಡೋ ಹುಡುಗರಿಗೆ ಈ ತರ ಮಾಡ್ತೀರಾ? ಈಗ ನನ್ನ ಹೆಂದಿದ್ದು ದಿನ ಪ್ಯಾಟಿಗೆ ಹೊಲ ಬೇಡ. ಖಂಡಿತ ಹೋಗು, ಆದ್ರೆ ಕೈ ಹಿಡ್ಕೊಂಡು ಹೋಗ್ಬೇಕು. ಹಿಡ್ಕೊ, ಇಲ್ಲಾಂದ್ರೆ ನಾನ್ ನಿನ್ ಕೈ ಹಿಡ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮುಂದಿನ ತಿಂಗಳು ನಮ್ಮಿಬ್ಬರು ಮದುವೆಗೆ ಬಂದು ಬಿಡ್ರಿ. ಖಂಡಿತ ಬರ್ತೀನಿ, ಹೋಗು. ಅವನಿಗೆ ನೀವು ಒಳ್ಳೇದನ್ನ ಅನುಸರಿಸು, ಒಳ್ಳೇದನ್ನ ಹಿಂಬಾಲಿಸು ಅಂತ ಹೇಳಿದ್ರಿ. ಈಗ ಅವ್ನು ನೋಡಿದ್ರೆ ನಮ್ಮ ವೇದನ ಹಿಂದೆ ಬಿದ್ದಿದ್ದಾನೆ. ವೇದ ತುಂಬಾ ಸುಂದರವಾದ ಹುಡುಗಿ, ತುಂಬಾ ಒಳ್ಳೆ ಹುಡುಗಿ. ಅವಳನ್ ಕಂಡ್ರೆ ಎಂಥವ್ರ ಮನಸ್ಸು ಚಂಚಲವಾಗುತ್ತೆ ಬಿಡಿ. ವೇದ ಇದೇ ಊರಲ್ಲಿದ್ರೆ ಸುಬ್ಬು ಅವಳ ಹಿಂದೆನೆ ಸುತ್ತಾನೆ, ಅವಳ ಜೊತೆನಲ್ಲೇ ಇರ್ತಾನೆ. ಅವಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಮದುವೆ ಮಾಡ್ಕೋತಾನೆ. ತಪ್ಸಕ್ ಸಾಧ್ಯ ಅಲ್ವಾ ಸ್ವಾಮಿಗಳೇ? ಹೇಗೂ ನಾನು ಹಿಮಾಲಯದ ಕಡೆ ಪ್ರವಾಸ ಹೋಗ್ತಾ ಇದ್ದೀನಿ. ಅದಕ್ಕೆ ವೇದನ ನಾನು ಶಿಷ್ಯಾಗಿ ಸ್ವೀಕರಿಸ್ತೀನಿ. ನನ್ ಜೊತೆ ಹಿಮಾಲಯಕ್ಕೆ ಕಳ್ಸ್ಕೊಡಿ.